ಅಷ್ಟೇ ಭಯ ಚಿಕ್ಕದಾಗಿರ್ಬೇಕಂತ. ಇದು ಓದಿರೋದು ಬಂದು 10th ಚಾಕ್ಲೇಟ್ ಗೈಸ್, ಚಾಕ್ಲೇಟ್. ನಾನು ನಿಮ್ಗೆ ಸಜೆಷನ್ ಕೊಡ್ತೀನಿ, ಅದಕ್ಕೆಲ್ಲ ತಲೆ ಕೆಡಿಸ್ಕೊಬಿಡಿ. ಇಷ್ಟ ಆಗೋಯ್ತು, ಹೊಡೆದಂಗ ಆಗುತ್ತೆ. ಮೆಸೇಜ್ ಇಲ್ಲ ಗಾಯ್ಸ್. Hey, what's up? Hi, so welcome back to my new vlog. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. Guys, ಇವತ್ತಿಂದ ಸ್ಟಾರ್ಟ್ ಮಾಡ್ತೀನಿ. ಮಂಡ್ಯ. ಸೊ ಮಂಡ್ಯ ನನ್ನ ಕೆಲಸದ ಮೇಲೆ ಬಂದಿದೆ. ಬೆಳಗ್ಗೆ ಲಾಕ್ ಸ್ಟಾರ್ಟ್ ಮಾಡ್ತಿದ್ದೇವೆ, ಸ್ವಲ್ಪ ಎಮರ್ಜೆನ್ಸಿ ಇದೆ, ಬೇಗ ಬರಬೇಕಾಗಿದೆ. ಇವಾಗ್ಲೂ ಲೇಟ್ ಆಗ್ಬಿಟ್ಟಿದೆ, 12 ಗಂಟೆ ಬಂದಿದೆ. ಯಾಕಂದ್ರೆ ಬೆಳಗ್ಗೆ ಟ್ರೈನ್ ಅಲ್ಲಿ ಬರ್ಬೇಕಿತ್ತು ಗೈಸ್, ಟ್ರೈನ್ ಸ್ವಲ್ಪ ಲೇಟ್ ಆಗೋಯ್ತು ಅಂದ್ಬಿಟ್ಟು ಏನ್ ಮಾಡಿದೆ, ಬಸ್ ಎತ್ಕೊಂಡ್ ಬಂದ್ಬಿಟ್ಟೆ. ಈಗ ಬಂದು ರೀಚ್ ಆಗಿದೆ. ಇವಾಗ ಹೋಗಿ ಕೆಲಸ ಮುಗಿಸಿ ಮುಂದೆ ಗೈಸ್ ಹಂಗೆ ಬರ್ತಿದ್ದೆ. ನನ್ಗೊಂದು ನೆನ್ಪಾಯ್ತು, ಏನ್ ಗೊತ್ತಾ, ನಮ್ ಕನ್ಸು ಎಷ್ಟು ದೊಡ್ಡದಾಗಿರುತ್ತೋ ಅಷ್ಟೇ ಭಯ ಚಿಕ್ಕದಾಗಿರ್ಬೇಕಂತ. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದ್ರೆ, ನನಗೆ ಏನ್ ಗೊತ್ತಾ ಬಂದಿದ್ದು ಥಾಟು, ನನ್ ಮುಂಚೆ ಪಬ್ಲಿಕ್ ಅಲ್ಲಿ ಲಾಕ್ ಮಾಡಕ್ಕೆ ಒಂಚೂರು ನರ್ವಸ್ ಆಗ್ತಾಯಿತ್ತು, ಭಯ ಆಗ್ತಾಯಿತ್ತು. ಜನ ಹೆಂಗ್ ರಿಯಾಕ್ಟ್ ಮಾಡ್ತಾರೆ, ಯಾವ ತರ ಇದ್ ಮಾಡ್ತಾರೆ, ಯಾವ ತರ ನೋಡ್ತಾರೆ ಅಂತ. ಬಟ್ ಇವಾಗ ಅವಾಗ ಫೋನ್ ಎತ್ಕೊಂಡು ವಿಡಿಯೋ ಮಾಡ್ತಿರ್ತೀನಲ್ವಾ, ಭಯ ಇಲ್ಲ ಗೈಸ್, ಪೀಸಾಗಿ ಮಾಡ್ತಿದ್ದೀನಿ. ಯಾರು ಒಪ್ಪದು ಏನಿಲ್ಲ, ನಮ್ ಪಾಡಗ್ ನಮ್ ಕೆಲ್ಸನ ನಾವ್ ಮಾಡ್ಕೊಂಡ್ರೆ ಬೇರೆಯವ್ರು ಯಾಕೆ ಎಷ್ಟು ಮಾತಾಡ್ತಾರೆ ಅಲ್ವಾ. ಅದಕ್ಕೆ ಗೈಸ್ ಹಂಗೆ ಬಂತು, ಅದಕ್ಕೆ ನಿಮ್ಗೆ ಹೇಳ್ದೆ ಗೈಸ್ ಬನ್ನಿ ಗೈಸ್. ಒಳ್ಳೆ ಇದೆ ಇದು, ಏನೋ ಹೆಸರು ಕಾಳು ಪಲ್ಯ ಅನ್ಸುತ್ತೆ, ತರಕಾರಿ ಸಾಂಬಾರು. ಎಲ್ಲಿ ತಿನ್ನೋಣ ಗೈಸ್? ಗೈಸ್ ಹೊಟ್ಟೆ ತುಂಬಾ ಊಟ ಆಯ್ತು, ಹೋಗ್ತಾ ಇದೀವಿ. ಚೆನ್ನಾಗಿತ್ತು ಗೈಸ್. ಹುಳ್ಳಿಕಾಳು ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಲಿ ಹಿಡಿಯುತ್ತೆ. ಏನದು, ಸರಿ ಗೈಸ್, ಹುಳ್ಳಿಕಾಳು ಪಲ್ಯ ಕೊಟ್ಟಿದ್ರು, ಮತ್ತೆ ಏನು ತರಕಾರಿ ಸಾಂಬಾರು, ಮತ್ತೆ ರೈಸು, ಮತ್ತೆ ವಡೆ. ಚೆನ್ನಾಗಿತ್ತು ಗೈಸ್. 50 ರೂಪಾಯಿಗೆ ಒಳ್ಳೆ ಊಟ, ಹೊಟ್ಟೆ ತುಂಬಾ ತುಂಬಿತು. ತಿನ್ಕೊಂಡು ಹೋಗ್ತಾ ಇದ್ದೀನಿ. ತಿಂದ್ಮೇಲೆ ನಿದ್ದೆ ಬರಬಾರ್ದು ಗೈಸ್. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ನಿದ್ದೆ ಬರ್ಬಾರ್ದು. ಹೋಗಿ ಒಂದು ಟೀ ಕುಡ್ಕೊಂಡು ಬಂದು ಕೆಲ್ಸಕ್ಕೆ ಕಟ್ ಮಾಡೋಣ ಗೈಸ್. ನಾನು ನಮ್ ಕೆಲ್ಸದ್ದು ಯಾವುದೇ ವಿಡಿಯೋ ಕ್ಲಿಪ್ಸ್ಗಳಾಗ್ಲಿ ಹಾಕಂಗಿಲ್ಲ, ಯಾಕಂದ್ರೆ ಕಂಪ್ನಿಯವ್ರು ಇರ್ತಾರೆ ಅಲ್ವಾ, ಕಂಪ್ನಿಯವ್ರು ಏನ್ ಮಾಡ್ಬಿಡ್ತಾರೆ, ಕೇಸ್ ಮಾಡ್ಬಿಡ್ತಾರೆ. ಅದಕ್ಕೋಸ್ಕರ ಯಾವ್ದು ಕ್ಲಿಪ್ಸ್ಗಳು ಯಾವ್ದು ತೋರ್ಸಂಗೂ ಇಲ್ಲ ಗೈಸ್. ಅದಕ್ಕೋಸ್ಕರ ತೋರಿಸ್ತಾ ಇಲ್ಲ. ಹಂಗ್ ಮಾಡೋ ಕೆಲ್ಸ ಎಲಿವೇಟರ್ ಕೆಲಸ, ಅದೇ ಲಿಫ್ಟ್ ಬರುತ್ತೆ ಗೊತ್ತಾ, ಆ ಕೆಲಸ ಮಾಡೋದು ನಾನು. ಸೊ ಅದಲ್ಲಿ ಹೆಂಗೆ ಗೊತ್ತಾ ಗೈಸ್, ಲಿಫ್ಟ್ ಇವಾಗ್ಲೇ ಸ್ಟಾರ್ಟ್ ಮಾಡೋದು ಅಂದ್ರೆ ರೆಡಿ ಮಾಡೋದು ಎಲ್ಲ ನಾವೇನೆ. ನಾನು ಓದಿರೋದು ಬಂದು 10th ಗೈಸ್, 10th ಓದಿದ್ದೀನಿ. ಅದಾದ್ಮೇಲೆ ITI ಹೋದೆ. ITI ಅಲ್ಲಿ ಮಾಡಿದೆ, 1-2 ವರ್ಷ ಓದ್ದೆ. ಆಮೇಲೆ ಯಾಕೋ ಅಂತಲ್ಲ, ಫ್ಯಾಮಿಲಿ ಪ್ರಾಬ್ಲಮ್ ಇಂದ ಬಿಟ್ಬಿಟ್ಟೆ. ಸೊ ಅದಕ್ಕೆ ಬಂದು ಈ ಕೆಲಸ ಸೇರ್ಕೊಂಡೆ. ಈ ಕೆಲಸ ಅಲ್ಪ ಸ್ವಲ್ಪ ಕಲ್ಕೊಂತ ಇದೀನಿ ಗೈಸ್. ನಮ್ ಕೈಯಲ್ಲಿ ಯಾವ್ದಾನ ಒಂದು ಕೆಲ್ಸ ಇರ್ಬೇಕು, ಆಗ ಮನುಷ್ಯನ ಬೆಲೆ. ಯಾವತ್ತು ಕುಡ್ದಿಲ್ವಾ? ಯಾವ್ದು ವಿಸ್ಕಿ ಕುಡ್ದಿಲ್ವೇನ್ರಿ? ನಿಮ್ಗೆ ಗೊತ್ತಿದೆಯಲ್ಲ ಸರ್. ಅದಕ್ಕೆ ಹೋಗೋಣ ಗೈಸ್, ಬನ್ನಿ ಟೀ ಕುಡಿಯೋಣ. ಗಾಯ್ಸ್ ಟೀ ಕುಡಿಯೋಣ. ಚಾಕ್ಲೇಟ್ ಗೈಸ್, ಚಾಕ್ಲೇಟ್. ಯಾರು ಚಾಕ್ಲೇಟ್ ತಿಂದಿದ್ದೀರಾ ಕಮೆಂಟ್ ಹಾಕಿ ಗೈಸ್. ಲೆಟ್ಸ್ ಗೋ ಗೈಸ್. ಟೀ ಕುಡ್ದೆ ಇವಾಗ ಹೋಗ್ತಾ ಇದೀನಿ ಗೈಸ್. ನಾನು ನಿಮ್ಗೆ ಸಜೆಷನ್ ಕೊಡ್ತೀನಿ. ಯಾರನ್ನ ಹೊಸಬ್ರೆ ಕಂಟೆಂಟ್ ಕ್ರಿಯೇಷನ್ ಜರ್ನಿನ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ, ನಾನು ಅದಕ್ಕೆ ಒಂದು ಸಜೆಷನ್ ಏನ್ ಕೊಡ್ತೀನಿ ಗೊತ್ತಾ. ನೀವ್ ಏನ್ ಮಾಡ್ಬೇಕು ಅಂದ್ರೆ ಗೈಸ್, ಯಾರು ಏನೇ ಅನ್ಕೊಂತಾರೆ, ಜನ ಹೆಂಗ್ ರಿಯಾಕ್ಟ್ ಮಾಡ್ತಾರೆ, ಅದನ್ನೆಲ್ಲ ಬಿಟ್ಟಾಕ್ಬಿಡಿ ಗೈಸ್. ಎಲ್ಲ ಅವ್ರ ಕೆಲ್ಸದಲ್ಲಿ ಅವ್ರಾದ್ರು ಬಿಸಿ ಆಗಿರ್ತಾರೆ, ಯಾರು ನಿಮ್ ಕಡೆ ಅಷ್ಟೊಂದು ಜಾಸ್ತಿ ನೋಡಲ್ಲ. ನೋಡಿದ್ರೆ ಏನ್ ಅನ್ಕೊಂತಾರೆ ಗೈಸ್, ನಿಮ್ ಕೆಲ್ಸ ನೀವ್ ಮಾಡ್ತಿದ್ದೀರಾ, ನಿಮಗೇನ್ ಇಷ್ಟ ಆಗುತ್ತೋ ಆ ಕೆಲ್ಸ ನೀವ್ ಮಾಡ್ಬೇಕು ಗೈಸ್. ಬೇರೆ ಜನ ಏನ್ ಅನ್ಕೊಂತಾರೆ, ಓದಿಯೋದು ಏನ್ ಅನ್ಕೊಂತಾರೆ ಅನ್ಬಿಟ್ಟು ನಿಮ್ ಕೆಲ್ಸನ, ನಿಮ್ಗೆ ಇಷ್ಟವಾದ ಕೆಲ್ಸನ ನೀವ್ ಬಿಡಕ್ ಹೋಗ್ಬಾರ್ದು. ಯಾಕೆ ಗೊತ್ತಾ ಈ ಸಜೆಷನ್ ಕೊಡ್ತಾರದು? ನಾನು ಫಸ್ಟ್ ಹಿಂಗೆ ಅನ್ಕೊಂಡಿದ್ದೆ. ನಾನು ಈ ಲಾಗ್ ನ ಸ್ಟಾರ್ಟ್ ಮಾಡಕ್ಕೂ ಮುಂಚೆ ಗೈಸ್ ನನ್ಗೆ 1 ವಾರ ತಗೊಂತು ಗೈಸ್, 1 ವಾರ ತಗೊಂತು ನಾನು ಪಬ್ಲಿಕ್ ಅಲ್ಲಿ ಲಾಗ್ ಮಾಡಕ್ಕೆ. ಯಾಕಂದ್ರೆ ಭಯ ಆಯ್ತು ಗೈಸ್, ತುಂಬಾ ನರ್ವಸ್ ಫೀಲು, ಏನ್ ಅನ್ಕೊಂತಾರೆ ಏನು. ಆಮೇಲೆ ನಾನು ಧೈರ್ಯ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ದೆ. ಬಿಡು
ಯಾರೇನಾದ್ರು ಅನ್ಕೊಳ್ಳಿ, ನಮ್ಗೇನು, ನಮ್ ಪಾಡಿಗೆ ನಾವ್ ಏನ್ ನಮ್ ಕೆಲ್ಸ ಏನು, ನಮ್ಗೆ ಇಷ್ಟವಾದ ಕೆಲ್ಸನ ನಾವ್ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ ಗೈಸ್. ಇನ್ನೊಂದೇನು ಗೊತ್ತಾ, ಫಸ್ಟ್ ಡೇನೆ ಮೊದಲನೇ ದಿವಸ ಯಾವ್ದು ಕರೆಕ್ಟ್ ಆಗಿರಲ್ಲ, ಕ್ಯಾಮ್ರಾ ಶೇಕ್ ಆಗುತ್ತೆ, ನಾವ್ ಮಾತಾಡೋದ್ರಲ್ಲಿ ತಡಬಡಿಸ್ತಿರ್ತೀವಿ ಒಂದೊಂದ್ಸತಿ, ಏನೇನೋ ಮಾತಾಡ್ಬಿಡ್ತೀವಿ ಫಸ್ಟ್ ಲಾಗಲ್ಲಿ. ಅದಕ್ಕೆಲ್ಲ ತಲೆ ಕೆಡ್ಸ್ಕೊಬಿಡಿ, ಹೋಯ್ತಾ ಎಲ್ಲ ಚೆನ್ನಾಗ್ ಆಗುತ್ತೆ. ಬಟ್ ಈ ವಿಡಿಯೋ ಯಾಕೆ ಗೊತ್ತಾ ಗೈಸ್ ಮಾಡ್ತಾ ಇರೋದು, ಮುಂದೆ ಒಂದ್ ದಿವಸ ನಮಗ್ ಅನಿಸ್ಬೇಕು, ನಾವ್ ಕೂತ್ಕೊಂಡ್ ನೋಡಿದಾಗ, ಓ ಇದು ನನ್ ಫಸ್ಟ್ ಲಾಗ್ ಅಲ್ವಾ, ನಾನ್ ಪಬ್ಲಿಕ್ ಅಲ್ಲಿ ಫಸ್ಟ್ ಲಾಗ್ ಮಾಡಿದ್ದೆ, ಇದು ತುಂಬಾ ಚೆನ್ನಾಗಿದೆ. ಬಟ್ ಗೈಸ್ ಮುಂದೆ ಒಂದ್ ದಿವಸ ನಾವ್ ನೋಡ್ತೀವಲ್ಲ, ಅವಾಗ ನಮ್ಗ್ ಗೊತ್ತಾಗುತ್ತೆ ನಾವು ಹೆಂಗಿದ್ವಿ, ಯಾವ ತರ ವಿಡಿಯೋ ಮಾಡ್ತಿದ್ದೆ, ಯಾವ ತರ ಕೈಯೆಲ್ಲ ಶೇಕ್ ಮಾಡ್ಕೊಂಡಿ ತಡಬರ್ಸ್ಕೊಂಡು ಮಾಡ್ತಿದ್ವಿ. ಮುಂದೆ ಒಂದ್ ದಿವಸ ಪರ್ಫೆಕ್ಟ್ ಆದಾಗ ನಮ್ಗೆ ಏನ್ ಅನ್ಸುತ್ತೆ, ಹೋಗಿರು ಹೆಂಗೋ ಇದ್ದಿದ್ದು ಇವಾಗ ಹೆಂಗೋ ಬಂದಿದೆ ಅಂತ ಅನ್ಸುತ್ತೆ. ಅದಕ್ಕೋಸ್ಕರನೇ ಯಾವ್ದಕ್ಕೂ ತಲೆ ಕೆಡ್ಸ್ಕೊಬೇಡಿ. ನಿಮ್ ಕನ್ಸನ್ನು ನೀವು ಕಟ್ಕೋಬೇಕು ಅಂದ್ರೆ ನಿಮ್ಗೆ ಇಷ್ಟವಾದ ಕೆಲಸನ ನೀವ್ ಮಾಡ್ಲೇಬೇಕು ಅಷ್ಟೇ ಗೈಸ್. ಬನ್ನಿ ಗೈಸ್, ಹೋಗೋಣ ಕೆಲಸ ಮಾಡೋಣ ಗೈಸ್. ಏನ್ ಮಾಡೋದು ಗೈಸ್, ಮಾಡ್ಬೇಕು ಗೈಸ್. ಈಗ ಇಷ್ಟ ಆಗಿದ್ದಂತ ಮತ್ತೆ ನಾನು ಆಗ್ಲೇ ಹೇಳಿದೆ ಗೈಸ್, ನಮ್ ಕನ್ಸು ದೊಡ್ಡದಾಗಿದ್ದೆ, ಭಯ ಚಿಕ್ಕದಾಗಿರ್ಬೇಕಲ್ಲ, ಆಗ್ಲೇ ಹೇಳಿದ್ದೆ. ಮತ್ತೆ ಇನ್ನೊಂದು ಗೈಸ್, ನಾನು ಲಾಕ್ ಸ್ಟಾರ್ಟ್ ಮಾಡ್ತೀನಿ ಅಂದಾಗ ಏನ್ ಅಂದ್ಬಿಡ್ದು ಗೊತ್ತಾ, ಒಬ್ಬ ಮಾತು ಹೇಳ್ದೆ ಗೈಸ್, ನೀನು ಲಾಗ್ ಮಾಡ್ತೀಯಾ, ನೀನೇನೋ ಚೆನ್ನಾಗಿದ್ಯಾ, ನೀನೇನೋ ಲಾಗ್ ಮಾಡ್ತೀಯಾ, ನೀನೇನೋ ಮಾಡಕ್ ಬರುತ್ತೆ, ನಿಂಗೇನೋ ಆಗುತ್ತೆ ಅಂತ. ಅದು ನಂಗೆ ಇಷ್ಟ ಆಗೋಯ್ತು. ಏನಾಗೈತಂದ್ರೆ ನಂಗೆ ಇಷ್ಟ ಆಗೋಯ್ತು, ಹೊಡ್ದಂಗ ಆಗೋಯ್ತು. ಪಕ್ಕ ಮಾಡ್ತೀನಿ, ಪಕ್ಕ ಮಾಡಿ ತೋರಿಸ್ತೀನಿ. ನಾನೇನು ಇವತ್ ಪರ್ಫೆಕ್ಟ್ ಆಗಿಲ್ಲ, ಮುಂದೆ ಒಂದಿನ ಪರ್ಫೆಕ್ಟ್ ಆಗಿ ಮಾಡ್ತೀನಿ ಅಂದ್ಬಿಟ್ಟು ಹಠ ಹಿಡ್ದೆ. ತಂಗಿ ವಿಡಿಯೋ ಮಾಡೋದು ನಂಗೆ ತುಂಬಾ ಇಷ್ಟ ಗೈಸ್. ಸುಮಾರು ನಾನು ಒಂದು 2 ವರ್ಷದಿಂದ ನಾನು ತಡ್ಕೊಂಡ್ ಬಂದೆ, ಆಗಲ್ಲ ನನ್ ಕೈಲಿ ಮಾಡಕ್ ಆಗಲ್ಲ, ಹಂಗೆ ಹಿಂಗೆ ಅಂತ ತಡ್ಕೊಂಡ್ ಬಂದೆ. ಬಟ್ ನನ್ಗೆ ಫೈನಲ್ ಆಗಿ ಏನ್ ಅನ್ಸುತ್ತೆ ಗೊತ್ತಾ, ನಾನು ಇದೇ ತರ ತಳ್ಕೊಂಡ್ ಹೋಯ್ತಿದ್ರೆ ನಾನ್ ಹಾಕಕ್ ಆಗಲ್ಲ, ನಾಳೆ ಮಾಡು ಅನ್ನೋದನ್ನ ಇವತ್ತೇ ಮಾಡು ಅಂತ ಹೇಳಿದ್ರೆ ಗೊತ್ತಾಗೋದು. ಅದೇ ಯಾಕೆ ಇವತ್ತಿಂದಾನೇ ಸ್ಟಾರ್ಟ್ ಮಾಡೋಣ ಅನ್ಬಿಟ್ಟು ಸ್ಟಾರ್ಟ್ ಮಾಡಿದೆ ಗೈಸ್. ನಂಗೆ ಕಾರ್ಡಿಯೋ ಮಾಡ್ತಿದ್ದೀನಿ ಗೈಸ್, ಯಾಕಂದ್ರೆ ತಿನ್ಬಿಟ್ಟು ಹೊಟ್ಟೆ ಫುಲ್ ಓಡಾಗ್ಬಿಟ್ಟಿದ್ದೆ, ಅದಕ್ಕೆ ಕಾರ್ಡಿಯೋ ಮಾಡ್ತಾ ಇದ್ದೀನಿ. ಎಸ್ಸಿ ಆಗೈತೆ, ನೋಡ್ಕೊಂಡಿದ್ದ ಹೆಂಗಿದೀನಿ ಅಂತ ಬೇಜಾರ್ ಮಾಡ್ಕೊಂಡಿದ್ದೀನಿ. ಓಕೆ ಗಾಯ್ಸ್, ಕೆಲಸ ಮುಗೀತು, ಈಗ ಹೋಗೋಣ. ಹೋಗಿ ರೂಮ್ ಮಾಡಿ ರೂಮಲ್ಲಿ ಸ್ವಲ್ಪ ರೆಸ್ಟ್ ಮಾಡಿ ಮುಂದಿನ ಕೆಲಸ ಏನು ನೋಡೋಣ ಗೈಸ್. ಬನ್ನಿ ಹೋಗೋಣ. ರೂಮೇ ಸಿಕ್ಕಿಲ್ಲ ಗಾಯ್ಸ್, ಮಂಡ್ಯದಲ್ಲಿ ಡಬಲ್ ಕಾಟ್ ಬೇಕು ನನ್ಗೆ, ಸಿಂಗಲ್ ಕಾಟ್ ಸಿಕ್ತಿದೆ, ಡಬಲ್ ಕಾಟ್ ಇಲ್ವಂತೆ. ಅದಕ್ಕೆ ಇವಾಗ ನಡ್ಕೊಂಡು ಹೋಗ್ತಾ ಇದೀವಿ. ನಾನ್ ನಡ್ಕೊಂಡು ಹೋಗ್ತಾ ಇದೀನಿ, ಅವ್ರು ಹುಡ್ಕಕ್ ಹೋಗಿದ್ದಾರೆ, ಬರ್ತಾರೆ. ಅವ್ರಿಗೆ ಅಲ್ಲಿ ಕನ್ಫರ್ಮ್ ಮಾಡಿದ್ಮೇಲೆ ಪಿಕಪ್ ಮಾಡ್ತೀನಿ. ಹೋಗೋಣ ಗೈಸ್. ಫೈನಲಿ ಒಂದು ರೂಮ್ ಸಿಕ್ಕಿದೆ ಗಾಯ್ಸ್. ಒಳಗಡೆ ನೋಡ್ಕೊ ಚೆಕ್ ಮಾಡಕ್ ಹೋಗಿದ್ದಾರೆ, ಹಿಂಗೈತೆ ಏನು ಅಂತ ನೋಡ್ಕೊ ಬಂತಾರೆ. ಅಲ್ಲಿ ಓಕೆ ಆದ್ರೆ ಹೋಗೋದು ಗೈಸ್. ಫುಲ್ ಟಯರ್ಡ್ ಆಗ್ಬಿಟ್ಟಿದ್ದೀನಿ ಗೈಸ್, ಸುಸ್ತಾಗ್ತಾ ಇದೆ. ಫಸ್ಟ್ ಹೋಗಿ ಸ್ನಾನ ಮಾಡ್ಕೊಂಡು ಊಟ ಮಾಡಿ ಎಡಿಟ್ ಮಾಡ್ಬೇಕು ಗೈಸ್. ನಾನು ಈ ಫೋನಲ್ಲೇ ಎಡಿಟ್ ಮಾಡ್ಕೊಂಡು ಈ ಫೋನಲ್ಲೇ ಲಾಕ್ ಮಾಡೋದು ಗೈಸ್. ಸೊ ನನ್ಗೆ ಏನಾಗುತ್ತೆ ಗೊತ್ತಾ, ಟೈಮಿಂಗ್ಸ್ ಸ್ವಲ್ಪ ಇದಾಗ್ಬಿಡುತ್ತೆ, ಯಾಕಂದ್ರೆ ಫೋನ್ ಕಾಲ್ಸ್ಗೆ ಇದಕ್ಕೆ ಪ್ರಾಬ್ಲಮ್ ಆಗ್ಬಿಡುತ್ತೆ. ನೋಡೋಣ ಗೈಸ್ ಮುಂದೆ ಒಂದ್ ದಿವಸ. ನಂದು ಒಂದು ಹಳೆ ಫೋನ್ ಇತ್ತು ಗೈಸ್, ಅದು ಏನಾಗಿದೆ ಅಂದ್ರೆ ಡ್ಯಾಮೇಜ್ ಆಗ್ಬಿಟ್ಟಿದೆ. ಸೊ ಅದಲ್ಲಿ ನಾರ್ಮಲ್ ಆಗಿ ಫೋನ್ ಕಾಲ್ ಅದು ಮಾಡ್ಬೋದು, ಅದನ್ನ ರೆಡಿ ಮಾಡಿಸ್ಬೇಕು. ಅದಕ್ಕೆ ಹೋಗ್ಬೇಕು ಗೈಸ್, ಅದಕ್ಕೆ ಒಂದ್ ದಿವಸ ಹೋಗ್ಬಿಟ್ಟು ರೆಡಿ ಮಾಡಿಸ್ಕೊ ಬಂದು ಆಮೇಲೆ ನೋಡೋಣ. ಯಾಕಂದ್ರೆ ಈ ಲಾಗ್ ಇದ್ದೆ, ಈ ಫೋನ್ ಅಲ್ಲೇ ನಾನು ಲಾಗ್ ಮಾಡ್ಕೊಂಡು ಇದೆಲ್ಲ ಎಡಿಟಿಂಗ್ ಮಾಡ್ಕೊಂತೀನಿ. ನಂಗೆ ಸ್ಟೋರೇಜ್ ಪ್ರಾಬ್ಲಮ್ ಆಗ್ಬಿಡುತ್ತೆ. ನಾನು ಇವಾಗ ಒಂದು ವಿಡಿಯೋ ಮಾಡ್ತೀನಿ ಅಂದ್ರೆ 5-10 ವಿಡಿಯೋ ಅಂದ್ರೆ ಕ್ಲಿಪ್ಸ್ ಗಳು ತಗೊಂಡಿರ್ತೀನಲ್ವಾ, ಒಂದೊಂದು 2-3 ಕ್ಲಿಪ್ಸ್ ಡಿಲೀಟ್ ಆಗ್ಬಿಡುತ್ತೆ ಗೈಸ್. ಅದೊಂದೇ ಬೇಜಾರು. ಅದಕ್ಕೇನೆ ನೋಡ್ತಾ ಇದೀನಿ, ಆ ಫೋನ್ ರೆಡಿ ಮಾಡಿಸ್ಬಿಟ್ಟು
ಈಗ ಫೈನಲ್ ಯಾವ್ದೋ ಒಂದು ರೂಮ್ ಸಿಗಿದೆ ಗೈಸ್. ರೂಮ್ ಟೂರ್ ಕೊಡಕ್ಕಾಗಲ್ಲ ಗೈಸ್, ಚೆನ್ನಾಗಿಲ್ಲ ರೂಮ್. ಅದು ಹೋಗ್ಲಿ ಗೈಸ್, ಹೆಂಗೈತೆ ಅಂತ ತೋರಿಸ್ತೀನಿ. ಓಕೆ ಗೈಸ್, 10 out of 5 ಕೊಡ್ತೀನಿ ಗೈಸ್. ನಾನು ತೋರಿಸಿದ್ಮೇಲೆ ಓಕೆ ಇದೆ ನನಗೆ. ಬಟ್ ಏನು ಮಾಡೋಕ್ಕಾಗಲ್ಲ, ಎಮರ್ಜೆನ್ಸಿ ಇದೆ. ಟೈಮ್ ಬೇರೆ ಆಗೋಗಿದೆ 9 ಗಂಟೆ ಮೇಲೆ, ಎಮರ್ಜೆನ್ಸಿ ಇದೆ. ನೋಡೋಣ ಗೈಸ್. ನೋಡಿ ಗೈಸ್, ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ನೋಡೋಣ ಗೈಸ್ ಏನಾಗುತ್ತೆ ಏನು ಅಂತ. ಗೈಸ್ ನಾನು ಹೇಳಿದ್ನಲ್ಲ ಗೈಸ್, ನಾನು ನಿಮ್ಗೆ 1 ವಾರ ಅಂತ ಹೇಳಿದ್ನಲ್ವಾ. ಸೊ 1 ವಾರ ಅಲ್ಲ, 3 ದಿವಸ. ನಾವು ನಾಳಿದ್ದು ಊರಿಗೆ, ಅಂದ್ರೆ ನಮ್ಮ ಬೆಂಗಳೂರಿಗೆ ಬರೋದು. ಗೈಸ್ ಕೆಲಸ ಇದೆ, ಕೆಲಸ ಮುಗಿಸ್ತೀನಿ ನೋಡೋಣ ಗೈಸ್, ಆಮೇಲೆ ಬರೋದು. ಈಗ ಊಟಕ್ಕೆ ಹೋಗ್ಬೇಕು. ಊಟಕ್ಕೆ ನಾವೇ ಹೋಗೋಣ ಅನ್ಕೊಂಡ್ವಿ, ಬಟ್ ಫುಲ್ ಟಯರ್ಡ್ ಆಗ್ಬಿಟ್ಟಿದೆ. ಹೋಗಿ ಫಸ್ಟ್ ಫ್ರೆಶ್ ಅಪ್ ಆಗ್ಬಿಟ್ಟು ಅವರೇ ಊಟ ಇಸ್ಕೊಬಿಡ್ತಾರೆ. ಊಟ ತಿನ್ಬಿಟ್ಟು ರೆಸ್ಟ್ ಮಾಡಿ ಎಡಿಟ್ ಮಾಡಿ ಮಲ್ಕೋಬಿಡ್ಬೇಕು. ಗೈಸ್ ಊಟ ಬಂದಿದೆ ಗೈಸ್, ಊಟ ಮಾಡ್ತಾ ಇದೀವಿ. ವಡೆ ಇದೆ, ಖಾರ ಬುಂದಿ ಇದೆ. ಸೊ ಇವತ್ತಿನ ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಅಂತ ಹೇಳ್ತಾ, ನೈಟ್ ಲಾಗ್ ನ ಎಂಡ್ ಮಾಡಕ್ ಆಗ್ಲಿಲ್ಲ. ಸೊ ಸ್ವಲ್ಪ ಮೆಕಪ್ ಆಗ್ಬಿಟ್ಟಿತ್ತು. ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡ್ಕೊಂಡು ಲೇಟ್ ಆಗೋಯ್ತು. ಹಂಗೆ ನಿದ್ದೆ ಬಂದ್ಬಿಡ್ತು. ನಾ ಎಡಿಟ್ ಮಾಡ್ತಾನೆ ಮಲ್ಕೊಬಿಟ್ಟಿದ್ದೀನಿ, ಎಂಡ್ ಮಾಡಕ್ ಆಗ್ಲಿಲ್ಲ. ಸೊ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀನಿ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮುಂದೆ ಇದೇ ತರ ಚೆನ್ನಾಗಿರೋ ಕಂಟೆಂಟ್ ಕೊಡ್ತೀನಿ ಅಂತ ಹೇಳ್ತಾ, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ಅಂದ್ರೆ ನಾಳೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಲಾಟ್ಸ್ ಆಫ್ ವ್ಲಾಗ್. ಟೇಕ್ ಕೇರ್, ಬೈ ಗ್ಲಾಸ್. ಗೈಸ್ ಮತ್ತೆ ಇನ್ನೊಂದು ಹೇಳೋದು ಮಾಡ್ತದೆ, ನಿಮ್ಮ ಒಂದು ಸಪೋರ್ಟ್ ನನ್ನಂತ ಹೊಸ ಕ್ರಿಯೇಟರ್ಗಳಿಗೆ ಹುಮ್ಮಸ್ ಕೊಡುತ್ತೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಮತ್ತೆ ಗೈಸ್ ಅದು ರೂಮ್ ಟೂರ್ ಕೊಡೋಕ್ಕಾಗಲಿಲ್ಲ, ಯಾಕಂದ್ರೆ ಅದು ಸ್ವಲ್ಪ ಚೆನ್ನಾಗಿರ್ಲಿಲ್ಲ. ಸೊ ಅದಕ್ಕೆ ನಾನು ಅದನ್ನ ರೂಮ್ ಟೂರ್ ಕೊಟ್ಟಿಲ್ಲ. ಇವತ್ತು ಬೇರೆ ಕಡೆ ಹೋಗ್ತಿದ್ದೀವಿ, ನೋಡೋಣ ಗೈಸ್, ಅಲ್ಲಿ ಕೊಡ್ತೀನಿ ರೂಮ್ ಟೂರ್. ಬಾಯ್ ಗೈಸ್, ಬಾಯ್.